ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಲೇಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇರೋದಿದ್ದ ಕಾರಣ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬೆಂಗಳೂರು ಊರು ಅಂತ ಬರೀ ಸುತ್ತಾಡೋದೇ ಆಗೋಯಿತು. ಸ್ವಲ್ಪ ಹುಷಾರು ಕೂಡ ತಪ್ಪಿಟ್ಟಿದ್ದೆ ನಾನು. ಸೊ ಇವತ್ತು ನಾವು ಬೆಳಗ್ಗೆನೇ ಅಂದರೆ 4 ಗಂಟೆಗೆ ಎದ್ದು ಎಲ್ಲೋಗ್ತಾಯಿದ್ದೀವಿ ಗೊತ್ತಾ? ಮುಂದೆ ಹೇಳ್ತೀನಿ ಎಲ್ಲೋಗ್ತಾಯಿದ್ದೀವಿ ಅಂತ. ಬೆಳಗ್ಗೆ 4 ಗಂಟೆಗೆ ಎದ್ದು ಕಾರಲ್ಲಿ ನಾನು, ಹಸ್ಬೆಂಡು, ನಮ್ಮ 2 ಪಿಳ್ಳೆಗಳು ಎಲ್ಲ ಸೇರಿಕೊಂಡು ಕಾರಲ್ಲಿ ಹೋಗ್ತಾಯಿದ್ದೀವಿ. ಬಿಕಾಸ್ ನಾವು ಇವತ್ತು ನೀರ ಕುಡಿಯೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ಅದು ಸಕ್ಸಸ್ ಆಗ್ತಾನೆ ಇರಲಿಲ್ಲ. ಇವತ್ತು ಫೈನಲಿ ಸಕ್ಸಸ್ ಆಯಿತು. ಬೇಗನೆ ಎದ್ವಿ. ನೈಟೆಲ್ಲ ಹೋಗಬೇಕು ಅಂದ್ಕೊಂಡು ಮಲ್ಕೋತಿದ್ವಿ. ಬಟ್ ಬೆಳಗ್ಗೆ ಈ ಚಳಿಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಹಾಗೆ ಮಲ್ಕೋತಾ ಇದ್ವಿ. ನಮ್ಮೂರು ಮಂಡ್ಯ ಜಿಲ್ಲೆನೇ ಆಗಿರೋದ್ರಿಂದ ದುದ್ದ ಹತ್ರ ನೀರ ಸಿಗುತ್ತೆ ಅಂತ ಗೊತ್ತಿತ್ತು. ಬಿಕಾಸ್ ಅಲ್ಲಿ ನಮ್ಮ ಅಕ್ಕ ಕೂಡ ದುದ್ದದವರೇನೆ. ಹೋಗೋಣ ಅಂತ ಕಾರಲ್ಲಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಟ್ವಿ. 4:15 ಆಯಿತು ಮನೆ ಬಿಡೋಷ್ಟೊತ್ತಿಗೆ ಅನಿಸುತ್ತೆ. ಏನೊಂದು ಅರ್ಧ ಗಂಟೆಗೆಲ್ಲ ನಾವು ದುದ್ದನ್ನು ತಲುಪೋಷ್ಟೊತ್ತಿಗೆ ಆಲ್ರೆಡಿ ಬೆಳಕಾಯ್ತಾ ಇತ್ತು. ಕೆಲವರು ಹೇಳ್ತಾರೆ ಅದು ಸೂರ್ಯನ ಕಿರಣ ಬೀಳೋಷ್ಟೊತ್ತಿಗೆ ನಾವು ನೀರ ಕುಡಿಬೇಕು ಅಂತ. ಇನ್ನು ಕೆಲವರು ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಾದ್ರೆ 2 ದಿನ ಆದಮೇಲೂ ಕುಡಿಬೋದು ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ. ಫೈನಲಿ ನಾವು ಬಂದು ತಲುಪಿದ್ವಿ ಒಂದು ಹಾಫ್ ಆನ್ ಅವರ್ಗೆ. ಇದೇ ಊರಲ್ಲಿ ನಮ್ಮ ಅಕ್ಕ ಕೂಡ ಇದ್ದಾರೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ನಾವು ನೀರ ಎಲ್ಲಿ ಸಿಗುತ್ತೆ ಆ ಜಾಗಕ್ಕೆ ಬೆಳಗ್ಗೆನೇ ಬಂದ್ವಿ. ನಾವು ಬಂದಾಗ ಯಾರು ಜನಗಳೇನು ಅಷ್ಟು ಇರಲಿಲ್ಲ. ಯಾರೋ ಇಬ್ಬರಲ್ಲಿ ಮಾತ್ರ, ಅವರು ಬ್ಯಾಂಗ್ಳೂರಿಂದ ಬಂದಿದ್ರಂತೆ. ಇದೇ ಥರ ಯೂಟ್ಯೂಬಲ್ಲಿ ನೋಡಿಕೊಂಡು ಪಾಪ ಅವ್ರಿಗೆ ಅಂದರೆ ಇವರು ಫೋನ್ಪೇ ಏನೂ ತೊಗೊಳ್ಳಲ್ಲ, ಕ್ಯಾಶ್ ಮಾತ್ರ ತೊಗೊಳ್ಳೋದು. ಇಲ್ಲೇ ನೀರ ಸಿಗೋದು ದುದ್ದ ಹತ್ರ, ಮಂಡ್ಯ ಜಿಲ್ಲೆ. ಮಂಡ್ಯಕ್ಕೂ ದುದ್ದಕ್ಕೂ ತುಂಬ ದೂರ ಏನಿಲ್ಲ, ಹತ್ರನೇ ಇದೆ. ಸೊ ನಾವು ಬಂದಾಗ ಅವರು ನೀರ ಇಳಿಸೋಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ನಾವು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಸರಿ ಏನು ಮಾಡೋದು ಅಂತ ಅವ್ರ ಮನೆ ಪಕ್ಕನೇ ಒಂದು ಚಾನಲ್ ಕೂಡ ಇದೆ. ಫುಲ್ ನೀರು ತುಂಬಿಟ್ಟಿತ್ತು. ಇವಾಗಂತೂ ನೋಡೋಕ್ಕೇ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ತುಂಬಾ ಖುಷಿ ಈ ಥರ ಎಲ್ಲ ನೋಡೋಕ್ಕೆ. ಯಾಕಂದರೆ ಬೆಂಗಳೂರಲ್ಲಿ ಈ ಥರದವೆಲ್ಲ ನೋಡೋಕ್ಕೆ ಸಿಗಲ್ಲ. ನಾವು ತುಂಬ ಚಿಕ್ಕ ಮಕ್ಕಳಿದ್ದಾಗ ಈ ಥರ ಚಾನಲ್ಗಳನ್ನೆಲ್ಲ ನೋಡ್ತಾ ಇದ್ದಿದ್ದು. ಸ್ವಲ್ಪ ಹೊತ್ತು ಅಲ್ಲೇ ನೋಡಿದ್ವಿ, ಕೂತ್ಕೊಂಡು ಎಲ್ಲ ನೋಡ್ಕೊಂಡು 1-2 ಫೋಟೋಸ್ ಎಲ್ಲ ತೊಗೊಂಡು ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಆ ಆಂಟಿಯ ಮನೆ ಹತ್ರ ಹೋದ್ವಿ. ಅವರು ಇನ್ನೂ ಒಂದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಕಣಪ್ಪ ಅಂತ ಅಂದರು. ಮತ್ತು ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ನಾವು ನೀರ ಬಸಿತಾರಲ್ಲ ಅಲ್ಲಿಗೆ ಹೋಗಿ ನೋಡೋಣ ಹೆಂಗೆ ಬಸಿತಾರೆ ಅಂತ ಅಂದ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಗಂಡ ಕೂಡ ಬಂದರು. ಊರು ಎಂಡ್ ಆಗೋವರೆಗೂ ಕೂಡ ಕಾರಲ್ಲಿ ಹೋಗ್ಬೋದು, ಆಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂದರೆ ಗದ್ದೆಗಳಿರ್ತಾವಲ್ವ. ನಾವು ತುಂಬ ಚೆನ್ನಾಗಿತ್ತು. ಆಗಿನ್ನೂ ಸನ್ರೈಸ್ ಕೂಡ ಆಗ್ತಾಯಿತ್ತು. ತುಂಬ ಖುಷಿಯಾಯಿತು ನೋಡೋಕ್ಕೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಲೈಫ್ನ ಎಂಜಾಯ್ ಮಾಡಿದ್ದೆಲ್ಲ ಕಣ್ಣಿಗೆ ಬಂದಂಗೆ ಅನಿಸ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ನನ್ನ ಚೈಲ್ಡ್ಹುಡ್ಗೆ ಹೋಗ್ಬಿಟ್ಟಿದ್ದೆ. ನಮ್ಮ ಅಜ್ಜಿ ಮನೇಲೂ ಕೂಡ ಇದೇ ಥರ ಇತ್ತು. ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರೇ ನೀರ ಬಸಿಯೋರು. ಮರಕ್ಕೆ ಏಣಿ ಹಾಕಿ ಏನೋ ಬಸಿತಾಯಿದ್ರು. ಅವ್ರು ಬಸ್ಕೊಂಡು ತೊಗೊಂಡು ಬರ್ತೀವಿ ನೀವು ಹೋಗಿ ಅಂತ ಅಂದ್ರೆ, ಅದಕ್ಕೆ ನಮ್ಮ ಅಕ್ಕ ಬಾ ಮನೆಗೆ ಟೀ ಕಾಫಿ ಕುಡ್ಕೊಂಡು ಹೋಗಿರಿ ಅಂತ ಅಂದ್ರೆ, ಅದಕ್ಕೆ ನಾವು ನಮ್ಮ ಅಕ್ಕರ ಮನೆಗೆ ಬಂದ್ವಿ. ಅಲ್ಲಿ ಬಂದು ಅಮ್ಮ ಏನೋ ಕಾಲ್ ಮಾಡಿ ತೆಂಗಿನಕಾಯಿ ಮತ್ತು ಕೊಬ್ಬರಿ ಬೇಕು ಅಂತ ಹೇಳಿದ್ರಂತೆ, ಹಬ್ಬ ಇದೆ ಅಂತ. ಅದಕ್ಕೆ ಅವರು ಟೀ ಕಾಫಿ ಮಾಡೋಷ್ಟೊತ್ತಿಗೆ ನಮ್ಮ ಬಾಬಾ ತೆಂಗಿನಕಾಯಿ ಕೊಬ್ಬರಿ ಎಲ್ಲನೂ ಒಂದು ಚೀಲಕ್ಕೆ ಹಾಕಿ ಪಾರ್ಸಲ್ ಮಾಡ್ತಾಯಿದ್ರು ನಮಗೆ. ಕಾಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ನೀರ ಬಂದಿರೋದೆ ಅಂತ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಫುಲ್ ಜನ ತುಂಬ ಹೋಗಿದ್ರು. ಯಾರೇ ನೀರ ಕುಡಿಯೋಕ್ಕೆ ಹೋಗ್ತೀನಿ ಅಂತಂದ್ರೂ ಸಂಡೇ ಹೊತ್ತು ಹೋಗಬೇಡಿ, ತುಂಬ ರಶ್ ಆಗುತ್ತೆ. ಬೆಂಗಳೂರು ಕಡೆಯಿಂದ ಆ ಕಡೆಯಿಂದ ಎಲ್ಲ ತುಂಬ ಕಡೆಯಿಂದ ಬಂದ್ಬಿಟ್ಟಿರ್ತಾರಂತೆ ಜನಗಳು. ಅವರು ಒಂದು ಬಿನ್ಗೆ ಅಷ್ಟು ಮಾತ್ರ ಬಸ್ಕೊಂಡು ಬಂದಿರ್ತಾರೆ. ಒಂದು ಜಗ್ಗಿಗೆ 100 ರೂಪಾಯಿ, 1 ಲೀಟ್ರಿಗೆ ಇವಾಗ 100 ರೂಪಾಯಿ ಮಾಡಿದ್ದಾರೆ. ನನಗೇನೋ ಪರ್ಸ್ನಲ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಇದು ಕುಡಿಯೋರು ಕುಡಿತಾಯಿದ್ರು. ಒಂದು ಸಿಂಗಲ್ ಟೇಕ್ ನೀರ ಚಾಲೆಂಜು ಆ ಥರ ಈ ಥರ ಅಂತ ನನ್ನ ಹಸ್ಬೆಂಡ್ ಎಲ್ಲ ಸರಿಯಾಗಿ ಕುಡಿತಾಯಿದ್ರು. ಇದೇನು ಅಷ್ಟು ಕಿಕ್ಕೆಲ್ಲ ಹೊಡೆಯಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾಯಿದ್ರು. ಇವರು ಪಾಪ ಬೇರೆಯವರು ಬೆಂಗಳೂರಿಂದ ಬಂದಿದ್ದವ್ರಿಗೆ ಸಿಗಲೇ ಇಲ್ಲ, ಖಾಲಿ ಒಂದೇ ಒಂದು ಬಾಟಲ್ ಸಿಕ್ತು ಅಂತ ಹೇಳ್ತಾಯಿದ್ರು. ಎಲ್ಲ ಕುಡಿದ್ವಿ, ಸಖತ್ತಾಗಿತ್ತು ಅಂತ ಹೇಳಿದ್ರು.
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನೇನು ಕುಡ್ದಿರಲಿಲ್ಲ, ಕುಡ್ದು ಹಿಂಗೆ ಆಡ್ತಾಳೆ ಅಂತ ಅಂದ್ಕೋಬೇಡಿ. ನನ್ನ ಪಾಡಿಗೆ ನಾನು ಡ್ಯಾನ್ಸ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ದಾಗ ಶಶಾಂಕ್ ಅವ್ರು ವೀಡಿಯೋ ಮಾಡಿ ಕ್ಲಿಪ್ಪಿಂಗ್ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡಿದ್ವಿ ಅಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್.